ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇನ್ನೇನು GBA ಎಲೆಕ್ಷನ್ ಬರುತ್ತೆ ಅನ್ನುವಷ್ಟರಲ್ಲಿ ಇತ್ತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೆಂಗಳೂರು ರಾಜಕಾರಣದ ಮೇಲೆ ಹಿಡಿತ ಸಾಧಿಸಲು ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡಲು ಭರ್ಜರಿ ರಾಜಕೀಯ ತಂತ್ರ ಹಾಗೂ ಪ್ಲಾನ್ಗಳನ್ನು ರೂಪಿಸಿದ್ದಾರೆ. ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಯಾವ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಬೆಂಗಳೂರು ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರು ಮತ್ತು ಶಾಸಕರ ಪ್ರಭಾವವನ್ನು ಕುಗ್ಗಿಸಲು ಬಿಜೆಪಿ ನಾಯಕರೊಂದಿಗೆ ಕೈಜೋಡಿಸಿ ಜಂಟಿ ತಂತ್ರ ರೂಪಿಸುತ್ತಿದ್ದಾರೆ. ಜೆಡಿಎಸ್ ತನ್ನ ಹಳೆಯ ಹಿಡಿತ ಹೊಂದಿರುವ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದ ವಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಸೀಟು ಹಂಚಿಕೆ ಮಾಡಿಕೊಳ್ಳುವುದು ಮತ್ತು ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಇವರ ಮುಖ್ಯ ಪ್ಲಾನ್ ಆಗಿದೆ. ಸರ್ಕಾರದ ಬಳಿ ಚುನಾವಣೆಗೆ ಹಣವಿಲ್ಲ ಎಂಬ ನೆಪವೊಡ್ಡಿ ಸುಪ್ರೀಂ ಕೋರ್ಟ್ ಮೂಲಕ GBA ಚುನಾವಣೆಯನ್ನು ಸೆಪ್ಟೆಂಬರ್ವರೆಗೆ ಮುಂದೂಡಲು ಕಾಂಗ್ರೆಸ್ ಸಂಚು ರೂಪಿಸುತ್ತಿದೆ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸುಪ್ರೀಂ ಕೋರ್ಟ್ ಆಗಸ್ಟ್ 30ರೊಳಗೆ ಚುನಾವಣೆ ಮುಗಿಸಲು ಗಡುವು ನೀಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಚುನಾವಣೆ ಮುಂದೂಡಲು ಬಿಡಬಾರದು ಮತ್ತು ಆಯೋಗ ನಿಗದಿಪಡಿಸಿದ ಜೂನ್ ಅವಧಿಯಲ್ಲೇ ಚುನಾವಣೆ ನಡೆಸುವಂತೆ ಒತ್ತಡ ಹೇರುವುದು ಇವರ ಪ್ಲಾನ್ ಆಗಿದೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಗಳೂರಿನಲ್ಲಿ ಕಟ್ಟಿಹಾಕಲು ಮತ್ತು BBMPಯ ಹೊಸ ರೂಪವಾದ GBA ಮೇಲೆ ಹಿಡಿತ ಸಾಧಿಸಲು HDK ಈ ಕೆಳಗಿನಂತೆ 90 ಸೀಟುಗಳ ಕಾರ್ಯತಂತ್ರ ರೂಪಿಸಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದ ಒಟ್ಟು ವಾರ್ಡ್ಗಳ ಪೈಕಿ ಜೆಡಿಎಸ್ ಸಾಂಪ್ರದಾಯಿಕವಾಗಿ ಬಲ ಹೊಂದಿರುವ ಮತ್ತು ಈ ಹಿಂದೆ ಜೆಡಿಎಸ್ ಬೆಂಬಲಿತ ಕಾರ್ಪೊರೇಟರ್ಗಳು ಗೆದ್ದಿದ್ದಂಥ ಕನಿಷ್ಠ 90 ವಾರ್ಡ್ಗಳನ್ನು HDK ಮೊದಲ ಹಂತದಲ್ಲಿ ಗುರುತಿಸಿದ್ದಾರೆ. ದಾಸರಹಳ್ಳಿ, ಯಶವಂತಪುರ, ಬೆಂಗಳೂರು ದಕ್ಷಿಣ, ಬ್ಯಾಟರಾಯನಪುರ, ಯಲಹಂಕ ಮತ್ತು RR ನಗರದ ಕೆಲವು ಭಾಗಗಳು ಸೇರಿದಂತೆ ಹೊರವಲಯದ ವಾರ್ಡ್ಗಳಲ್ಲಿ ಜೆಡಿಎಸ್ ಶಕ್ತಿ ಹೆಚ್ಚಿದೆ. ಈ 90 ಸೀಟುಗಳಲ್ಲಿ ಮೈತ್ರಿಕೂಟದ ಒಮ್ಮತದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ 100% ಗೆಲುವಿನ ದರ ಸಾಧಿಸುವುದು ಅವರ ಗುರಿಯಾಗಿದೆ. ಬಿಜೆಪಿ ರಾಷ್ಟ್ರೀಯ ನಾಯಕರೊಂದಿಗೆ ದೆಹಲಿ ಮಟ್ಟದಲ್ಲಿ ಮಾತುಕತೆ ನಡೆಸಿರುವಂತಹ HDK ಜೆಡಿಎಸ್ ಪ್ರಭಾವವಿರುವ ಈ 90 ಕ್ಷೇತ್ರಗಳಲ್ಲಿ ತಮಗೆ ಬಿಟ್ಟುಕೊಡುವಂತೆ ಅಥವಾ ಮೈತ್ರಿ ಹಂಚಿಕೆಯಲ್ಲಿ ಗೌರವಯುತ ಸ್ಥಾನ ಸಿಗುವಂತೆ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ನಾಯಕ ರಾಮ್ ಮಾಧವ್ ಅವರೊಂದಿಗೆ ಈಗಾಗಲೇ ಸೀಟು ಹಂಚಿಕೆಯ ಪ್ರಾಥಮಿಕ ಚರ್ಚೆಗಳು ಮುಗಿದಿದ್ದು, ವಾರ್ಡ್ ಮಟ್ಟದ ಗ್ರೌಂಡ್ ರಿಪೋರ್ಟ್ ಆಧಾರದ ಮೇಲೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ. ಈ 90 ಸೀಟ್ಗಳ ಉಸ್ತುವಾರಿಯನ್ನು HDK ಅವರು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಹಿಸಿದ್ದಾರೆ. ನಿಖಿಲ್ ಅವರು ಈಗಾಗಲೇ ಈ ನಿರ್ದಿಷ್ಟ ವಾರ್ಡ್ಗಳ ಯುವ ಮುಖಂಡರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೂತ್ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇತ್ತ HD ಕುಮಾರಸ್ವಾಮಿ ಅವರ GBA 90 ಸೀಟುಗಳ ಕಾರ್ಯತಂತ್ರಕ್ಕೆ ರಾಜ್ಯ ಮತ್ತು ಕೇಂದ್ರ ಮಟ್ಟದ ಬಿಜೆಪಿ ನಾಯಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮೇಲ್ನೋಟಕ್ಕೆ ಮೈತ್ರಿ ಗಟ್ಟಿಯಾಗಿದೆ ಎಂದು ಹೇಳ್ತಿದ್ರೂ ಕೂಡ ಒಳಗೊಳಗೆ ಸೀಟು ಹಂಚಿಕೆ ವಿಚಾರದಲ್ಲಿ ಉಭಯ ಪಕ್ಷಗಳ ನಡುವೆ ತೀವ್ರ ಹಗ್ಗಜಗ್ಗಾಟ ಮತ್ತು ಆಂತರಿಕ ಅಸಮಾಧಾನ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಮತ್ತು ಬೆಂಗಳೂರಿನ ಸ್ಥಳೀಯ ಶಾಸಕರು HDK ಅವರ 90 ಸೀಟುಗಳ ಬೇಡಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. GBA ಸೀಟುಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ಸ್ಥಳೀಯ ಬಿಜೆಪಿ ಶಾಸಕರು ಒಪ್ತಿಲ್ಲ. ಜೆಡಿಎಸ್ಗೆ ಕನಿಷ್ಠ 25ರಿಂದ 30 ಸೀಟುಗಳನ್ನು ನೀಡಬಹುದು, ಆದರೆ 90 ಸೀಟುಗಳನ್ನು ಕೊಡುವುದು ಅಸಾಧ್ಯ ಅನ್ನೋದು ಬಿಜೆಪಿಯವರ ಮಾತು.
ಸೀಟು ಹಂಚಿಕೆಯ ಸಮನ್ವಯದ ಕೊರತೆಯಿಂದಾಗಿ ಮೈತ್ರಿಯಲ್ಲಿ ಸಣ್ಣ ಮಟ್ಟದ ಬಿರುಕು ಮೂಡಿದೆ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಜಿಬಿಎ ಚುನಾವಣೆಯ ಮೂಲಕ ಬೆಂಗಳೂರಿನಲ್ಲಿ ಮೈತ್ರಿಕೂಟದ ಪಾರುಪತ್ಯ ಸ್ಥಾಪಿಸಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಭದ್ರವಾದ ನೆಲೆಯನ್ನು ಸಿದ್ಧಪಡಿಸಿಕೊಳ್ಳುವುದು ಎಚ್.ಡಿ. ಕುಮಾರಸ್ವಾಮಿ ಅವರ ದೂರದೃಷ್ಟಿಯ ಪ್ಲಾನ್ ಆಗಿದೆ. ಜಿಬಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮೈತ್ರಿಕೂಟಕ್ಕೆ ಜೆಡಿಎಸ್ನ ಈ 90 ಸೀಟುಗಳ ಪ್ರದರ್ಶನ ಅತ್ಯಂತ ನಿರ್ಣಾಯಕವಾಗಲಿದ್ದು, ಎಚ್ಡಿಕೆ ನೇರ ಉಸ್ತುವಾರಿಯಲ್ಲಿ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಸಿದ್ಧವಾಗ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.